ಓಕೆ, ಈಗ ಈ ಚುನಾವಣೆಯಿಂದ ಸ್ವಲ್ಪ ಬೇರೆ ಸುದ್ದಿಯತ್ತ ಗಮನ ಹಾಕೋಣ. ಹೊಳಲ್ಕೆರೆಯ ಚಿಕ್ಕಜಾಜೂರು ಠಾಣೆ PSI ನೇತ್ರಾವತಿ ಅವರ ದರ್ಪಕ್ಕೆ ಸಂಬಂಧಪಟ್ಟಂಥ ಸುದ್ದಿ ಇದು. ಅಫ್ಕೋರ್ಸ್ ಪವರ್ಲಿದ್ದಾಗ, ಅಧಿಕಾರದಲ್ಲಿದ್ದಾಗ ಇಂಥ ನ್ಯೂಸ್ನ ನೀವು ಗಮನಿಸ್ತಾ ಇರ್ತೀರಿ. ಪೊಲೀಸ್ ಸಿಬ್ಬಂದಿಗೆ ಶಿಕ್ಷೆ ಕೊಟ್ಟಿದ್ದಾರಂತೆ PSI ನೇತ್ರಾವತಿ. ತನ್ನ ಮಾತು ಕೇಳ್ತಾ ಇಲ್ಲ ಅನ್ನೋ ಏಕೈಕ ಕಾರಣಕ್ಕೆ ಸಿಬ್ಬಂದಿ ಮೇಲೆ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋ ಆರೋಪ PSI ನೇತ್ರಾವತಿ ಅವರು ಎದುರಿಸ್ತಾ ಇದ್ದಾರೆ. ರಣ ಬಿಸಿಲಿನಲ್ಲಿ 3 ಗಂಟೆ ನಿಲ್ಲಿಸಿ ನೇತ್ರಾವತಿ ಎನ್ನುವ PSI ಕಿರುಕುಳ ಕೊಟ್ಟಿದ್ದಾರಂತೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೆ ಅವರು ಅದು ಬಂದೂಕು ಹೊತ್ತು ನಿಂತ್ಕೊಂಡು ನಿಲ್ಲಬೇಕು ಅಂಥೇಳಿ ಆರ್ಡರ್ ಮಾಡಿ ಟಾರ್ಚರ್ ಕೊಟ್ಟಿದ್ದಾರೆ. ASI ಸೇರಿದಂತೆ 12 ಪೊಲೀಸ್ ಸಿಬ್ಬಂದಿಗೆ ಇವರು ಟಾರ್ಚರ್ ಕೊಟ್ಟಿದ್ದಾರೆ. ಹೊಳಲ್ಕೆರೆ ಆಸ್ಪತ್ರೆಯಲ್ಲಿ ಕೆಲ ಸಿಬ್ಬಂದಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆ ಪಡೆದಿದ್ದಾರೆ. PSI ನೇತ್ರಾವತಿ ದರ್ಪದಿಂದ ಈ ಸುದ್ದಿ ಗ್ರಾಸವಾಗ್ತಾ ಇದೆ. DYSP ಅರುಣ್ ಗೌಡ ತನಿಖೆ ನಡೆಸ್ತಾ ಇದ್ದಾರೆ. ತಕ್ಷಣ PSI ನೇತ್ರಾವತಿ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಚಿಕ್ಕಜಾಜೂರು ಠಾಣೆಯಿಂದ ಅವರನ್ನು ವರ್ಗಾವಣೆ ಮಾಡೋ ನಿಟ್ಟಿನಲ್ಲೂ ಈಗ ಒಂದಿಷ್ಟು ಸುದ್ದಿ ಸಿಗ್ತಾ ಇದೆ. ಹೊಳಲ್ಕೆರೆಯ ಚಿಕ್ಕಜಾಜೂರು ಠಾಣೆಗೆ ಸಂಬಂಧಪಟ್ಟಂಥ ಸುದ್ದಿ ಇದು. PSI ನೇತ್ರಾವತಿ ಅವರು ಯಾವ ರೀತಿ ದರ್ಪ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಿ. ದೃಶ್ಯದ ಬಲಭಾಗದಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ PSI ನೇತ್ರಾವತಿ. ಸುಮಾರು 12 ಪೊಲೀಸ್ ಸಿಬ್ಬಂದಿಗೆ, ಅದು 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, 3 ಗಂಟೆ 3 ತಾಸು ಈ ನೇತ್ರಾವತಿಯವರು ಹಿಂಸೆ ಕೊಟ್ಟಿದ್ದಾರಂತೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೆ ರಣ ಬಿಸಿಲಿನಲ್ಲಿ ನಿಲ್ಬೇಕು. ಬರೀ ನಿಲ್ಲೋದಲ್ಲ, ಬಂದೂಕು ಹೊತ್ಕೊಂಡು ನಿಲ್ಬೇಕ್ರಿ ನೀವು ಅಂಥೇಳಿ ಆರ್ಡರ್ ಮಾಡಿ. ಯಾಕಂತ ಹೇಳಿದ್ರೆ ಮೇಲಧಿಕಾರಿಗಳು ಏನು ಹೇಳಿದ್ರು ಕೇಳಬೇಕಲ್ಲ, ಹಾಗಾಗಿ ಅಲ್ಲೂ ಕೂಡ ಕೇಳಿದ್ದಾರೆ. ಆದರೆ ಇದು ಎಷ್ಟು ಮಾನವೀಯತೆಯಿಂದ ಕೂಡಿರ್ಬೇಕು. ಈ ಶಿಕ್ಷೆಯಿಂದ ಅವ್ರು ಏನು ಸಾಧಿಸ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಹೀಗೆ ಮಾಡಿದ್ದಾರೆ ಅಂತ ಹೇಳಿದರೆ, ನನ್ನ ಮಾತು ಕೇಳ್ತಾ ಇಲ್ಲ ರೀ ಇವರೆಲ್ಲ, ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೀಗೆ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ನೋಡಿ, ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ಪಡಿಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿತ್ತು. DYSP ಅರುಣ್ ಗೌಡ ತನಿಖೆ ನಡೆಸಿದ್ದಾರೆ. ತಕ್ಷಣ PSI ನೇತ್ರಾವತಿ ಅವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಚಿಕ್ಕಜಾಜೂರು ಠಾಣೆಯಲ್ಲಿ ಮೊನ್ನೆ ಸಂಡೇ ಒಂದು ಜನರಲ್ ರೋಲ್ ಕಾಲ್ ಟೈಮ್ನಲ್ಲಿ PSI ನೇತ್ರಾವತಿ ಅವರು ಎಲ್ಲ ಸಿಬ್ಬಂದಿಗೆ ಒಂದು ಪನಿಷ್ಮೆಂಟ್ ಡ್ರಿಲ್ ಮಾಡಿಸಿದ್ದಾರೆ ಬಿಸಿಲಿನಲ್ಲಿ. ಇದರ ಬಗ್ಗೆ ಸ್ವಲ್ಪ ಮೀಡಿಯಾದಲ್ಲಿ ಕೂಡ ನ್ಯೂಸ್ ಬಂದಿದೆ. ಇದು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ನಾವು ಆಲ್ರೆಡಿ DSP ಚಿತ್ರದುರ್ಗ ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ ಸ್ಟೇಷನ್ ವಿಸಿಟ್ ಮಾಡಿ ರಿಪೋರ್ಟ್ ಮಾಡೋಕ್ಕೆ. ಅದರ ಬೇಸಿಸ್ ಮೇಲೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಳುತ್ತೇವೆ. ಇಲ್ಲ, ಪನಿಷ್ಮೆಂಟ್ ಡ್ರಿಲ್ ಅನ್ನೋದು ಒಂದು ರೆಗ್ಯುಲರ್ ಆಕ್ಟಿವಿಟಿ ಸ್ಟೇಷನ್ಸ್ಗಳಲ್ಲಿ. ಸಿಬ್ಬಂದಿಗಳಿಗೆ ಏನಾದರೂ ಸಣ್ಣ ಪುಟ್ಟ ಇಂಡಿಸಿಪ್ಲಿನ್ ಇದ್ದರೆ ಅವ್ರನ್ನ